ಏನೋ ಮಾರ್ಗದಲ್ಲಿ ಗಾಡಿ ಮಾತುಕತೆ ಆದ ಸಂದರ್ಭದಲ್ಲಿ ಈ ಒಬ್ಬ ಹಿಂದೂ ಹುಡುಗನು ಏಕಾಏಕಿ ಬಂದು ಬೈದು ಇವಾಗ ಬೇಕು ಅಂತಲೇ ಇವನ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಆ ಮುಸ್ಲಿಮ್ಸ್ ಹೆಂಗಸ್ಕೊಂಡು ಇವನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಹಲ್ಲೆ ಮಾಡಿದ ಕಾರಣ ರಕ್ತ ಕೂಡ ಬರ್ತಾ ಇತ್ತು. ಇವಾಗಲೇ ಅದನ್ನು ಠಾಣೆಗೆ ಕಂಪ್ಲೇಂಟನ್ನು ಕೊಡಲಿಕ್ಕೆ ಆ ಹುಡುಗನ ಕಡೆಯವರು ಬಂದಿದ್ದಾರೆ. ಹೇಳೋದಿಷ್ಟೇ, ಯಾಕಂದರೆ ಕೇಳಿದರೆ ಪುತ್ತೂರಿನ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಮುಸ್ಲಿಮ್ಸ್ ಹಿಂದೂ ಸೋದರಿಗಳ ಒಂದು ಅಟ್ಟಹಾಸ ನಡೀತಾ ಇದೆ. ಬೇರೆ ಬೇರೆ ರೀತಿ ನನ್ನ ಮಟ್ಟ ಹಾಕಬೇಕು. ಯಾಕಂದರೆ ಕೇಳಿದರೆ ನಿನ್ನೆ 2 ದಿವಸ ಹಿಂದೆ ನಮ್ಮ ಇಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆಯನ್ನು ನೋಡುವ ಸತ್ಯಾಸತ್ಯತೆಯನ್ನು ತನಿಖೆ ಮಾಡ್ತಾ ಹೋಗುವಾಗ ಆ ಘಟನೆ ಸುಳ್ಳು ಆರೋಪ, ಹುಡುಗಿ ಮಾಡಿದಂಥ ಆರೋಪ ಸುಳ್ಳು ಅಂತ ಹೇಳಿ ಅದು ಆ ಸಂದರ್ಭದಲ್ಲಿ ಇಲ್ಲಿ ಕೂಡ ಕೆಲವೊಂದು ಮತಾಂಧ ಶಕ್ತಿಗಳು ದೇಶದಲ್ಲಿ ಎದುರು ಬಂದು ಸೇರಿದ್ದು ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿತ್ತು. ಅದು ಸುಳ್ಳು, ಹುಡುಗಿ ಮಾಡಿದಂಥ ಆರೋಪ ಸುಳ್ಳು ಎನ್ನುವಂಥ ಆದ ಮೇಲೆ ಯಾರು ಕೂಡ ನಮ್ಮನೆಗೆ ಮಾತಾಡಲಿಕ್ಕೆ ಬಂದಿಲ್ಲ. ಆದರೆ ನಾನು ನನ್ನ ಸ್ನೇಹಿತರು ಬಹಿರಂಗವಾಗಿ ಸಾರ್ವಜನಿಕ ಕೂತು ಬರುವಾಗ ಇಲ್ಲಿಯ ಕೋರ್ಟ್ ರಸ್ತೆಯ ಮೂಲಕ ಬರುವಾಗ ಅಲ್ಲಿ ರಿಕ್ಷಾ ಒಂದು ನಮಗೆ ಅಡ್ಡವಾಗಿ ನಿಂತಿರುವಾಗ ನಮ್ಮ ಕಾರು ಚಾಲಕರು ಅದನ್ನು ನಮಗೆ ಪ್ರಶ್ನಿಸಿದೆ, ಯಾಕೆ ನೀವು ಅಡ್ಡದಿಂದ ತೊಂದರೆ ಆಗ್ತದೆ ಅಂತ ಹೇಳಿ. ಹಾಗೆಯೇ ಅದರಿಂದ ಒಬ್ಬ ಗಡ್ಡದಾರಿ ಒಬ್ಬ ರಿಕ್ಷಾದ ಫ್ರೆಂಡ್ ಒಬ್ಬ ನಮ್ಮಲ್ಲಿ ಒಂದು ತಕರಾರು ಮಾಡಿದರು. ಏನು ಸೈಡಲ್ಲಿ ಇರ್ತಲ್ಲ, ನಾವು ಫ್ಯಾನ್ಸಿಯ ಗೋಲ್ಡ್ ಡೈಮಂಡ್ ಎಂಬ ಫ್ಯಾನ್ಸ್ ಇರ್ತಲ್ಲ ಅದರ ಜಾಗದಲ್ಲಿ ಇರ್ತದಲ್ಲ, ನಿಮಗೆ ಏನು ಅಂತ ಹೇಳಿ ಪ್ರಶ್ನೆ ಮಾಡಿ ರೋಡಲ್ಲಿ ಇರ್ತದಲ್ಲ ಜಾಗದಲ್ಲಿ ನಮಗೆ ಪ್ರಶ್ನೆ ಮಾಡಿದ. ಆಗ ನಾನು ಇದು ಕೇಳುವಾಗ ಆಗ ರಿಕ್ಷಾದ ಡ್ರೈವರ್ ಒಬ್ಬ ನಮಗೆ ಅವಚ್ಚ ಶಬ್ದಗಳಿಂದ ಬೈದು ಹೋದ ಮಲಯಾಳದಲ್ಲಿ. ಆಗ ನಾನು ಅದಕ್ಕೆ ಪ್ರಶ್ನೆ ಮಾಡುವಾಗ ಹಿಂದೆಯಿಂದ ಬಂದು ಫ್ಯಾನ್ಸಿಯಿಂದ ಗುತ್ತದಾರಿದ ಮಹಿಳೆಯೊಂದು ನಾನು ಬಂದು ನನಗೆ ಪ್ರಶ್ನೆ ಮಾಡಿ ಹೋಗಿದ್ದಾರೆ.